ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಬಿಜಾಪುರದ ಹುಡುಗಿ. ಇವತ್ತು ನಾವು ಮಾಡಕತ್ತೀವಿ ನೋಡ್ರಿ ಈವ್ನಿಂಗ್ ಸ್ಪೆಷಲ್ ಬ್ರೆಡ್ ಪಕೋಡ. ಸೊ ರೆಸಿಪಿ ಏನೇನಂತ ಹೇಳಿ ಹಾಗೆ ನೋಡ್ಕೊಂಡು ಬರೋಣ ಬರ್ರಿ. ಎಷ್ಟು ಚಂದ ಕಾಣಕತ್ತಾವಲ್ರಿ ನೋಡೋಕೆ. ಸೊ ಲೇಟ್ ಆಗ್ರಿ, ಬರ್ರಿ ಮಾಡೋಣ. ನಾನಿಲ್ಲಿ ಕೆರಬೇವು, ಉಪ್ಪು, ಜೀರಿಗೆ, ಅಜ್ವೈನ ತೊಗೊಂಡಿನ್ರಿ. ಅದಾದ ನಂತರ ಕೊತ್ತಂಬರಿ, ಒಣ ಮೆಣಸಿನ್ಕಾಯಿ ರೀ, ಮತ್ತು ಚಿಲ್ಲಿ ಫ್ಲೇಕ್ಸ್, ಪ್ಯಾಕೆಟ್ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿನ್ರಿ. ನಾನು ಕಡಲೆ ಹಿಟ್ಟು, ಅದಾದ ನಂತರ ನಾನು ಬ್ರೆಡ್ಡು ಕೂಡ ತೊಗೊಂಡಿನಿ. ಸೊ ಇನ್ನೊಂದೆರಡು ಐಟಮ್ಸ್ ಬೇಕಾಗುತ್ತೆ. ಏನಂತ ಹೇಳಿ ನೆಕ್ಸ್ಟ್ ತೋರಿಸ್ತೀನಿ ಬರ್ರಿ. ಇಲ್ಲಿ ನಾನು ಸಣ್ಣ ಚಮಚ ಏನಾಗಿ ತೋರಿಸಿದ್ನಲ್ರಿ, ಅದರಲ್ಲೇ 1.5 ಸ್ಪೂನ್ ರೀ ಜೀರಿಗೆ ಮತ್ತು ಅಜ್ವೈನ ತೊಗೊಳಕತ್ತೀನಿ ರೀ. ನೀವು ಬೇಕಂದ್ರೆ ಕಾಳು ಮೆಣಸು ಕೂಡ ಆ್ಯಡ್ ಮಾಡ್ಕೊರಿ, ಖಾರ ತಿನ್ನೋರಿದ್ರ. ಇಲ್ಲ ಅಂತಂದ್ರೆ ಓಕೆ, ಸ್ಕಿಪ್ ಮಾಡಿರಿ. ಇಲ್ಲಿ ನಾನು ಕಡಲೆ ಹಿಟ್ಟಿಗೆ ಇನ್ನಾಗೇನೋ ಒಂದು ಜೀರಿಗೆ ಮತ್ತು ಅಜ್ವೈನ ಕುಟ್ಟಿ ತೊಗೊಂಡಿನಲ್ರಿ, ಅದು. ಅದಾದ ನಂತರ ಕೊತ್ತಂಬರಿ ರೀ, ಅದಾದ ನಂತರ ಇದು ಮನೆಯಾಗ ಮಾಡ್ಕೊಂಡಿರೋ ಚಿಲ್ಲಿ ಫ್ಲೇಕ್ಸ್, ಇದು ಪ್ಯಾಕೆಟ್ ಚಿಲ್ಲಿ ಫ್ಲೇಕ್ಸ್, ಎರಡು ಕೂಡ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ನೀವು ಇಲ್ಲಿ ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿನೂ ಹಾಕೋರಿ, ನಡಿತೈತ್ರಿ. ಅದಾದ ನಂತರ ನಾನು ಕರಿಬೇವು ಹಾಕೊಳಕತ್ತೀನಿ ರೀ. ಅದಾದ ನಂತರ ಉಪ್ಪು ರೀ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕೋರಿ. ಸೊ ಸ್ವಲ್ಪ ನೀರು ಮಿಕ್ಸ್ ಮಾಡಿ, ಜಾಸ್ತಿ ತೆಳುನೂ ಮಾಡೋಕ್ಕೆ ಹೋಗಬೇಡ್ರಿ, ಜಾಸ್ತಿ ಗಟ್ಟಿನೂ ಮಾಡೋಕ್ಕೆ ಹೋಗಬೇಡ್ರಿ. ಬ್ರೆಡ್ ಸ್ವಲ್ಪ ದಪ್ಪ ಇತ್ತು ಅಂತಂದ್ರೆ ಸ್ವಲ್ಪ ತಿಳಿ ಮಾಡ್ಕೊರಿ. ಬ್ರೆಡ್ ಸಣ್ಣ ಕಟ್ ಪೀಸ್ ಇತ್ತು ಅಂತಂದ್ರೆ ಏನು ಮಾಡಿರಿ, ಸ್ವಲ್ಪ ಗಟ್ಟಿ ಇಟ್ಕೊರಿ. ಇಲ್ಲ ಅಂತಂದ್ರೆ ಬ್ರೆಡ್ಡ ಮುರಿತಾವೆ, ಅದಕ್ಕೆ ರೀ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಡ್ರಿ. ನಾನಿಲ್ಲಿ ಬ್ರೆಡ್ ಕಟ್ ಮಾಡ್ಕೊಳ್ತಾನ ಮತ್ತು ಕಡಾಯಿ ಎಣ್ಣೆ ಕಾಯಿಸೋತನ ಹಿಟ್ಟು ನಾನು ನೆನೆಯೋದಕ್ಕೆ ಬಿಡ್ತೀನಿ ರೀ. ಕಡಲೆ ಹಿಟ್ಟು ಜಾಸ್ತಿ ಬಿಡೋದು ಸರಿ ಅಲ್ರಿ, ಇಲ್ಲಾಂದ್ರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಎಣ್ಣೆನೂ ಕಾದೈತ್ರಿ. ಬ್ರೆಡ್ ಇದ್ರೊಳಗೆ ನೆನೆಸ್ಕೊಂಡು ನೀಟಾಗಿ ಬಿಡ್ರಿ. ಜಾಸ್ತಿ ಹೊತ್ತು ನೆನೆಲಕ್ಕೆ ಬಿಡಬೇಡ್ರಿ, ಬ್ರೆಡ್ ಅದ್ರೊಳಗೆ ಮುರಿದು ಬೀಳ್ತಾವೆ ನೋಡಿರಿ. ಸ್ವಲ್ಪ ಹಿಂಗೆ ಎದ್ದ ತಕ್ಷಣ ತೆಗೆದು ಹಾಕಬೇಡ್ರಿ. ಒಟ್ಟು ಇದೇನು ಕಡಲೆ ಹಿಟ್ಟೈತ್ರಿ ಎಲ್ಲ ಕಡೆ ಸ್ಪ್ರೆಡ್ ಆಗೋವರೆಗೂ ಅಷ್ಟೇ ನೆನೆಸ್ರಿ. ಹಂಗತೆ ಅದ್ರೊಳಗೆ ನೆನೆಲಕ್ಕೆ ಬಿಡಬೇಡ್ರಿ, ಬ್ರೆಡ್ ಮುರಿತಾವೆ ನೋಡಿರಿ. ಜಾಸ್ತಿ ಹೊತ್ಸಕ್ಕೆ ಹೋಗಬೇಡ್ರಿ, ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆದ್ರೆ ಸಾಕು. ಇದು ಹಿಟ್ಟು ತೆಳುವಾಗೈತಲ್ರಿ, ಜಲ್ದಿನೇ ಆಗ್ತೈತಿ. ಸೊ ನಾನು ಹೈ ಫ್ಲೇಮ್ದಾಗ ಇಟ್ಕೊಂಡಿಲ್ಲ, ಮೀಡಿಯಮ್ ಫ್ಲೇಮ್ದಾಗ ಉರಿ ಇಟ್ಕೊಂಡು ಮಾಡ್ಕೊಳಕತ್ತೀನಿ ರೀ. ಸೊ ಚೆಂದಾಗಿ ಬರಾಕತ್ತವು. ನೀವು ಕೂಡ ಒಂದ್ಸರಿ ಮನೆಯಾಗ ಟ್ರೈ ಮಾಡಿರಿ, ಹೆಂಗಾಗಿತ್ತು ಅಂಥೇಳಿ ಕಮೆಂಟು ಮಾಡಿರಿ. ನಿಮ್ಗೆ ಇಷ್ಟ ಆಯ್ತಂದ್ರೆ ಶೇರ್ ಕೂಡ ಮಾಡಿರಿ. ಈ ವಿಡಿಯೋದಾಗ ನಾನು ನಿಮಗೆ ಜಾಸ್ತಿ ಕರೆದು ತೋರಿಸಿಲ್ರಿ. ಸೊ 2ರಿಂದ 3 ತೋರಿಸೀನಿ, ಅಷ್ಟು ತೋರಿಸಿದ್ರೆ ಗೊತ್ತಾಗ್ಬಿಡತ್ತೆ ರೀ, ಸಾಕು. ನೋಡಿರಿ, ನಮ್ಮ ಬ್ರೆಡ್ ಪಕೋಡ ಆಲ್ಮೋಸ್ಟ್ ರೆಡಿ. ಇದು ಕಾಂಬಿನೇಷನ್ ಆಗಿ ನಾನು ಮಿರ್ಚಿ ಮತ್ತು ಈರುಳ್ಳಿ, ನಮ್ಮ ಕಡೆ ಉಳ್ಳಾಗಡ್ಡಿ ಐತೆ ರೀ, ಜಲ್ದಿ ನೆನಪಾಗಂಗಿಲ್ಲ ನನಗೆ ಈರುಳ್ಳಿ ಎಲ್ಲಕ್ಕೆ. ಸೊ ಮಿರ್ಚಿ, ಉಳ್ಳಾಗಡ್ಡಿ, ಅದಾದ ನಂತರ ನಾನು ಟೊಮೆಟೊ ಕೆಚಪ್ನ ತೊಗೊಂಡಿನಿ ರೀ. ಎಷ್ಟು ಸಾಫ್ಟಾಗಿ ಬಂದಿದ್ವಲ್ಲ, ನನಗಂದ್ರೆ ಭಾಳ ಇಷ್ಟ ಆಯ್ತು ರೀ. ಇದೇ ಬ್ರೆಡ್ ರೆಸಿಪಿ ಒಳಗೆ ಇನ್ನೂ ಒಂದು 2-3 ಥರ ನಾನು ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ. ಸೊ ಈ ರೆಸಿಪಿನ ಒಂದು ಸರಿ ಮೊದಲು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿರಿ ನನಗೆ. ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ ರೀ ಹೆಂಗೆ ಮಾಡ್ಬೋದು ಇನ್ನೊಂದು 2-3 ಐಟಮ್ಸ್ ಅಂಥೇಳಿ. ಸೊ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ಲಾಕತ್ತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.